ಹಾಯ್ ಕಂಚನಾ, ಹಾಯ್ ಧ್ರುವ. ಸೊ ನೋಡಿ, ನಾವು ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಜಸ್ಟ್ ಎಂಟ್ರಿ ಆದ್ವಿ, ಸಾಯಿ ಸೊಗಡಿಗೆ ಬಂದಿದ್ದೀವಿ ನಾವಿವಾಗ. ಇವತ್ತು ನಾವು ಬಂದಿರೋದು ಸಾಯಿ ಸೊಗಡಿಗೆ ಯುಗಾದಿ ಹಬ್ಬದ ಊಟನ ಮಾಡೋಣ, ಬಾಳೆ ಎಲೆ ಊಟನ ಮಾಡೋಣ ಅಂತ ನಾವು ಫ್ರೆಂಡ್ಸು ಮತ್ತು ನಮ್ಮ ಮಕ್ಕಳೊಟ್ಟಿಗೆ ಬಂದಿದ್ದೀವಿ. ನಾವು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದೀವಿ ಈ ವ್ಲಾಗಲ್ಲಿ. ಕಂಪ್ಲೀಟ್ ವ್ಲಾಗ್ನ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ. ಅಷ್ಟೇ ಅಲ್ಲ, ನೀವು ಕೂಡ ಸಾಯಿ ಸೊಗಡಿಗೆ ಹೋಗಿ ಊಟ ಮಾಡಿ ಮಸ್ತ್ ಮಜಾ ಮಾಡಿ ಅಂತ ಹೇಳ್ತೀನಿ ನಾನು. ಕಂಪ್ಲೀಟ್ ವಿಡಿಯೋನ ನೋಡಿ ಎಂಜಾಯ್ ಮಾಡಿ, ನಮ್ಮೊಟ್ಟಿಗೆ ನೀವು ಕೂಡ ಎಂಜಾಯ್ ಮಾಡಿ. ಕೀಪ್ ವಾಚಿಂಗ್. ವೆಲ್ಕಮ್ ಬ್ಯಾಕ್ ಟು ದೀಪರಾಯ್ಸ್ ಯೂಟ್ಯೂಬ್ ಚಾನೆಲ್. ಸೊ ವೆಲ್ಕಮ್ ಬ್ಯಾಕ್ ಹೇಳು. ವೆಲ್ಕಮ್ ಬ್ಯಾಕ್. ಹಾಯ್ ಮಾಡಿಬಿಡು. ಹಾಯ್. ಸೊ ಇವನು ಗುಣವು, ಚೈತ್ರ ಅವ್ರ ಮಗ ಗುಣವು. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ರಾಜಾಜಿನಗರ ಇರುವಂಥ ಸಾಯಿ ಸೊಗಡಿಗೆ ಹೋಗ್ತಾ ಇದ್ದೀವಿ. ಲಂಚ್ಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ಜೊತೆ ಅಲ್ವಾ, ಫಸ್ಟ್ ಟೈಮ್ ನೀನು ಬರ್ತಿರೋದು? ಹಾಂ. ಎಕ್ಸೈಟೆಡ್? ಏನಕ್ಕೆ? ಚೆನ್ನಾಗಿ ತಿನ್ನಕ್ಕೆ ಅಂತ. ವೆರಿ ಗುಡ್. ಸೊ ಚೈತ್ರ ಬನ್ನಿ, ಹಾಯ್ ಹೇಳಿ. ಸೊ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಜಾಯ್ನ್ ಆಗ್ತಾರೆ. ಸೌತ್ ಎಂಡಲ್ಲಿ ಜಾಯ್ನ್ ಆಗ್ತಾರೆ ಅವರು. ಕಾಂಚನ ಅದಕ್ಷಿಜ ಹೇಳಿದ್ದಾನೆ. ಅದಕ್ಷಿಜ ಹಾಯ್ ಮಗಳು ಹಂಗೆ ಅಲ್ಲಿದ್ದಾನೆ. ಹಲೋ ಅಂತ. ಓಕೆ, ಸಿಗೋಣ ಸಾಯಿ ಸೊಗಡು ಅಲ್ಲಿ. ಹಾಯ್ ಕಾಂಚನ, ಹಾಯ್ ಧ್ರುವ. ಇವರಿಬ್ರು ಮ್ಯಾಚಿಂಗು, ನಾನು ಚೈತ್ರ ಮ್ಯಾಚಿಂಗು, ಅವರಿಬ್ರು ಮ್ಯಾಚಿಂಗ್ ಇಲ್ಲ. ಸೊ ಮಕ್ಕಳು ಇಳ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಕೂಡ ಹೋಗ್ತಾ ಇದ್ದೀವಿ ಅವ್ರ ಜೊತೆಗೆ. ಏನೇನು ಹೇಳ್ತಾ ಇದ್ದೀರಾ? ಸೊ ನೋಡಿ, ನಾವು ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಜಸ್ಟ್ ಎಂಟ್ರಿ ಆದ್ವಿ, ಸಾಯಿ ಸೊಗಡಿಗೆ ಬಂದಿದ್ದೀವಿ ನಾವಿವಾಗ. ಯಾವ ಕಡೆ? ರೈಟಾ ಲೆಫ್ಟಾ? ಅವ್ರು ಯಾರು ಕಾಣಿಸ್ತಿಲ್ಲ. ಸೊ ಸಾಯಿ ಸೊಗಡು ಒಳಗಡೆ ಹೋಗ್ತಿದ್ದಂಗೆ ನಮ್ಗೆ ಎಂಟ್ರೆನ್ಸಲ್ಲೇ ಸೊ ಕಂಪ್ಲೀಟ್ ಬಾಳೆ ಎಲೆ ಊಟ ಹಾಕಿಟ್ಟಿದ್ದಾರೆ. ಯುಗಾದಿ ಹಬ್ಬ ಇನ್ನೇನು ಬರ್ತಿದ್ದಲ್ವ, ಸೊ ಅದಕ್ಕೆ ಯುಗಾದಿ ಹಬ್ಬದ ಬಾಳೆ ಎಲೆ ಊಟ ರೆಡಿ ಮಾಡಿಟ್ಟಿದ್ದಾರೆ. ಅಷ್ಟೇ ಇಲ್ಲ, ಇಲ್ಲಿ ಮೇಯೋನೀಸಲ್ಲೂ ಕೂಡ ಏನೋ ಸ್ಪೆಷಲಾಗಿ ಮಾಡಿದರು ಅವರು, ರಷ್ಯನ್ ಮೇಯೋನೀಸು ಸಾಕಷ್ಟು ನೋಡಿದ್ವಿ. ಇಲ್ಲಿರೋನೆಲ್ಲ ಮಾತಾಡಿಸ್ಕೊಂಡು ನಾವು ಊಟಕ್ಕೆ ಕುತ್ಕೊಂಡ್ವಿ ಇವಾಗ. ಸೊ ಬಂದು ಕುತ್ಕೊಂಡ್ವಿ ಊಟಕ್ಕೆ. ಬಾಳೆ ಎಲೆ ಎಲ್ಲ ಹಾಕಿ ನಮಗೆ ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ರು. ಸೊ ನಾವೆಲ್ಲ ರೆಡಿಯಾಗಿ ಕುತ್ಕೊಂಡಿದ್ವಿ, ಇನ್ನೇನು ಊಟ ಬಡ್ಸೋಕ್ಕೆ ಶುರು ಮಾಡ್ತೇನೆ ಅಂತ. ನನಗೆ ಸಾಯಿ ಸೊಗಡಲ್ಲಿ ತುಂಬ ಇಷ್ಟ ಆಗೋದು ಏನಪ್ಪ ಅಂತಂದರೆ ಅವ್ರ ಹಾಸ್ಪಿಟಾಲಿಟಿ. ಮನೆಗೆ ಹೋದರೆ ಹೇಗೆ ಊಟ ಬಡಿಸ್ತೀವಲ್ವ ನಾವು ಮನೆಗೆ ಬಂದಿರೋ ಅತಿಥಿಗಳಿಗೆ, ಅದೇ ರೀತಿ ಅವರು ಅತಿಥಿಗಳಾಗಿ ಟ್ರೀಟ್ ಮಾಡ್ತಾರೆ. ಸೊ ಅಲ್ಲಿರೋ ಎಲ್ಲ ಆಲ್ಮೋಸ್ಟ್ ನನಗೆಲ್ಲ ಗೊತ್ತಿರೋ ಅಂತ ಹೇಳ್ಬೋದು. ಸೊ ಒಬ್ಬರೊಬ್ಬರಾಗಿ ಸಿಗ್ತಿರೋನೆಲ್ಲ ಮಾತಾಡಿಸ್ಕೊಂಡು ಬಂದು ಕುತ್ಕೊಂಡ್ವಿ. ಮೇಯ್ನಾಗಿ ಇಲ್ಲಿ ವೆಲ್ಕಮ್ ಡ್ರಿಂಕು ಕೊಡ್ತಾರೆ. ಸೊ ಇವತ್ತು ಬಂದು 2 ರೀತಿಯಾದ ವೆಲ್ಕಮ್ ಡ್ರಿಂಕ್ ಇತ್ತು. ಒಂದು ಏನು ಮಾವು ಪನ್ನ ಅಂತ ಇತ್ತು, ಇನ್ನೊಂದು ಏನೋ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಅದು ತುಂಬಾ ಚೆನ್ನಾಗಿತ್ತು. ಸೊ 2 ವೆಲ್ಕಮ್ ಡ್ರಿಂಕು ಕೊಟ್ಟರು ನಮಗೆ. ಈ ಬಿಸಿಲಿಗೆ ಫಸ್ಟ್ ಬಂದ ತಕ್ಷಣ ತಂಪಾಗಿರುವಂಥ ವೆಲ್ಕಮ್ ಡ್ರಿಂಕ್ನ ನಾವು ಕುಡಿದ್ಬಿಟ್ಟು ನೆಕ್ಸ್ಟ್ ಹಾಗೆ ಸ್ಟಾರ್ಟ್ ಮಾಡಿದ್ವಿ. ಬಿಸಿ ಬಿಸಿ ವಡೆ ಮತ್ತು ಸ್ಟಾರ್ಟರ್ಸು. ಇದು ಬಂದು ಉತ್ತರ ಕರ್ನಾಟಕ ಸ್ಟೈಲ್ ಊಟ ಇರುತ್ತೆ. ಸೊ ಏನು ಹೇಳ್ತಾರೆ, ಕಡಲೆ ಬೀಜದ್ದು ಚಟ್ನಿ ಪುಡಿ ಮತ್ತು ಮೊಸರು ಜೊತೆ ಖಾರ ಮತ್ತು ಪಾಲಕ್ ಪೂರಿ ಇತ್ತು ಇವತ್ತು. ಉತ್ತರ ಕರ್ನಾಟಕದ ಊಟ ಅಂತ ಅಂದರೆ ಜೋಳ ರೊಟ್ಟಿ ಮರೆಯೋಕ್ಕಾಗುತ್ತಾ? ಜೋಳ ರೊಟ್ಟಿ ಮತ್ತು ಅದ್ರ ಮೇಲೆ ಹಾಕ್ತಾರೆ ಬೆಣ್ಣೆ, ಆಹಾ ಸಕ್ಕತ್ತಾಗಿರುತ್ತೆ. ಮತ್ತು ಹೆಸರು ಕಾಳಿನ ಪಲ್ಯ ಕೂಡ ಮಾಡಿದರು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು, ಸೂಪರಾಗಿತ್ತು. ನಾವೆಲ್ಲರೂ ಕೂಡ ಹೇಳ್ಕೊಂಡು, ಕಾಂಚನ, ಚೈತ್ರ, ಗುಣವಂತೂ ತುಂಬಾ ಎಂಜಾಯ್ ಮಾಡ್ತಿದ್ದ. ಊಟನೂ ತುಂಬ ಚೆನ್ನಾಗಿದೆ ಅಂತೆಲ್ಲ ಕೇಳಿ ಅವನು ಹಾಕ್ಸ್ಕೊಂಡು ತಿಂತಿದ್ದ. ಇನ್ನೇನು ಅದೇ ಖುಷಿ ಅಲ್ವಾ ನಮಗೆ.
ಅದೇ ಬೇಕು. ಸೊ ಒಬ್ಬಟ್ಟು ಅಷ್ಟೇ, ಒಬ್ಬಟ್ಟು ಮಾತ್ರ ತುಪ್ಪ ಹಾಕಿ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು ಒಬ್ಬಟ್ಟು. ಅದಾದಮೇಲೆ ಅನ್ನ ರಸ, ಅನ್ನ ಸಾಂಬಾರು. ಸೊ ಸಾಕಷ್ಟು ವೆರೈಟಿ ಊಟನ ಮಾಡಿದ್ವಿ ಇವತ್ತು. ಯುಗಾದಿ ಹಬ್ಬದ ಊಟ ಮುಂಚೆನೇ ಮಾಡಿದ್ವಿ ಅಂತ ಹೇಳ್ಬೋದು ಸಾಯಿ ಸೊಗಡಿಲಿ. ಮತ್ತು ಮೊಸರಿನ ಒಟ್ಟಿಗೆ ನಾವು ಮುಗಿಸಿದ್ವಿ. ಫಸ್ಟ್ ಏನು ಹೆಂಗಿದೆಮ್ಮ? ಮ್ಯಾಂಗೋ ಮಸ್ತಾನಿ. ಹಾಂ ಹೇಳು, ಹಂಗೆಲ್ಲ ಮಾಡಮ್ಮ ಮಾಡೋದು. ಹೇಗಿದೆ ಕಾಂಚನ ಮ್ಯಾಂಗೋ ಮಸ್ತಾನಿ? ಕಾಲಿನೇ ಆದ್ಮೇಲೆ ಕೇಳ್ತಾ ಇದ್ದೀನಿ. ಧ್ರುವ್ ಮುಗೀತು, ಮ್ಯಾಂಗೋ ಮಸ್ತಾನಿ ಮುಗೀತು. ಚೈತ್ರ ಮುಗಿದ್ಮೇಲೆ ಕೇಳ್ತೇವೆ. ಚೆನ್ನಾಗಿದೆ ನೋಡಿ, ತಂದ್ಕೊಡ ತಕ್ಷಣ ಮುಗಿಸ್ಬಿಟ್ಟು ಅವನು. ಅದೋಕ್ಷದ ಬೇರೆ ತಗೊಂಡಿದ್ದಾನೆ. ಅದೋಕ್ಷ ಏನದು? ಏನು ವೆನಿಲಾ. ಓಕೆ ಓಕೆ. ಆಲ್ಮೋಸ್ಟ್ ತಿನ್ಮೇಲೆ ನಾಪ್ಕ ಬಂತು ನನಗೆ, ಅದಕ್ಕೆ ಮಾಡ್ತೀನಿ. ಈ ಕಡೆ ಅಷ್ಟೊಂದು ಬೆಳೆದಿಲ್ಲ. ಊಟ ಆಗಿದ ತಕ್ಷಣ ಸತೀಶ್ ಸರ್ ಕೂಡ ಬಂದರು. ಅವ್ರ ಹತ್ರ ಮಾತಾಡಿಕೊಂಡು ಜೀ ಕನ್ನಡದಲ್ಲಿ ಸಾಯಿ ಸೊಗಡು ಬಗ್ಗೆ ಒಂದಷ್ಟು ತೋರಿಸೋದು. ಆನಂದ್ ಗುರೂಜಿ ಬಂದಿದ್ದು, ಅದೆಲ್ಲನೂ ಸನ್ಮಾನ ಕೂಡ ಮಾಡಿದ್ರು ಸತೀಶ್ ಸರ್ಗೆ. ತುಂಬಾ ಖುಷಿ ಆಯಿತು. ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ನಮ್ಮೊಂದು ಮೆಮೊರೇಬಲ್ ಪಿಕ್ಚರ್ನ ತಗೊಂಡು ಸಾಯಿ ಸೊಗಡುಯಿಂದ ನಾವು ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ಒಟ್ಟಿಗೆ ಈ ಥರ ಅವಾಗ ಮೀಟ್ ಮಾಡ್ತಿರಬೇಕು ಅಲ್ವಾ, ಏನಂತೀರಾ? ಸೊ ಹೀಗೆ ಮೀಟ್ ಮಾಡ್ತಾ ಇರ್ತೀವಿ. ಹೇಗಿತ್ತು ಊಟ ಇವತ್ತು? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತಲ್ವಾ? ಸೊ ಸಾಯಿ ಸೊಗಡಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇನ್ನೊಬ್ರು ಫ್ರೆಂಡ್ ಮಿಸ್ಸಿಂಗು, ಬಟ್ ಇಟ್ಸ್ ಓಕೆ. ಸೊ ನಾವು ಬಂದಿದ್ದೀವಿ, ನಾವು ಎಂಜಾಯ್ ಮಾಡಿದ್ವಿ. ಬಟ್ ಏನು ಇಷ್ಟ ಆಯ್ತಲ್ಲ ಮೇಯ್ನಾಗೆ? ಹೋಳಿಗೆ. ಆ್ಯಕ್ಚುಲಿ ಇವತ್ತು ಚೆನ್ನಾಗಿತ್ತು. ಇವತ್ತು ಯುಗಾದಿ ಸ್ಪೆಷಲ್ ಹೋಳಿಗೆ ತುಂಬ ಚೆನ್ನಾಗಿತ್ತು. ಮ್ಯಾಂಗೋ ಮಸ್ತಾನಿ ಸೂಪರ್ ಇತ್ತು. ಓಕೆ, ಸೂಪರ್. ಸೊ ಎಂಜಾಯ್ ಮಾಡಿದ್ವಿ ನಾವು ಫ್ರೆಂಡ್ಸ್ ಊಟನ, ಮಕ್ಕಳೊಟ್ಟಿಗೆ ಊಟ ಎಂಜಾಯ್ ಮಾಡಿದ್ವಿ. ಇವಾಗ ನೆಕ್ಸ್ಟು ಹೋಗ್ತಾ ಇದ್ದೀವಿ ಮನೆಗೆ ಅಲ್ವಾ? ಪ್ಲ್ಯಾನ್ ಇದೆಯಾ? ಇನ್ನೇನು ಪ್ಲ್ಯಾನ್ ಇಲ್ಲ. ಸಂಡೇ ಸ್ಪೆಷಲ್ ನಿದ್ದೆ. ಓಕೆ, ಮತ್ತೆ ನೆಕ್ಸ್ಟ್ ಸಿಗೋಣ. ಏನು ಅಷ್ಟೇ, ಇನ್ನೇನಿಲ್ಲ ಇವತ್ತಿನ ವ್ಲಾಗು. ಓಕೆ, ಎಂಡ್ ಮಾಡೋಣ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪರೈಸ್ ಯೂಟ್ಯೂಬ್ ಚಾನಲ್. ಫಾರ್ ಟು ಕಮೆಂಟ್ ಮೈ ವಾಟ್ಸಪ್ ನಂಬರ್ 9916337773 ಎಲ್ಲರೂ ಕಮೆಂಟ್ ಮಾಡಿ. ಮತ್ತು ಡೂ ವಿಸಿಟ್ ಸಾಯಿ ಸೊಗಡು. ಒಳ್ಳೆ ಸೂಪರಾಗಿರೋ ಹೆಲ್ದಿ ಊಟನ ನಿಮಗೆ ಉಣಬಡಿಸ್ತಾರೆ. ಆ್ಯಂಡ್ ಹೆಲ್ದಿಯಾಗಿ ಒಳ್ಳೆ ಊಟನ ಎಂಜಾಯ್ ಮಾಡ್ಬೋದು ಅಲ್ವಾ? ಸೊ ನಮ್ಮದೇ ಒಂದು ಝೋನ್ ಆಗಿದೆ, ಮಕ್ಕಳದೇ ಇನ್ನೊಂದು ಝೋನ್ ಆಗಿತ್ತು. ಸಖತ್ ಆಟ ಆಡಿಕೊಂಡು ಮಾತಾಡಿಕೊಂಡು ಮಜಾ ಮಸ್ತಿನೇ ಮಾಡಿದ್ರು. ಅವರೆಲ್ಲರಿಗೂ ಬಾಯ್ ಬಾಯ್, ಮತ್ತೆ ಸಿಗೋಣ ಅಂತ ಹೇಳ್ತಾ ಫ್ರೆಂಡ್ಸ್ಗೆಲ್ಲ ನಾನು ಅಧ್ಯಕ್ಷಜ ಮನೆ ಕಡೆಗೆ ಹೊರಟ್ವಿ ಆಟೋದಲ್ಲಿ. ಸೊ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ಅಧ್ಯಕ್ಷನೂ ಅಷ್ಟೇ, ಅಮ್ಮ ಸಖತ್ತಾಗಿತ್ತು, ನಾನಂತೂ ಎಂಜಾಯ್ ಮಾಡಿದೆ ಅಂತ ಹೇಳ್ದ. ನಾನು ಕೂಡ ಎಂಜಾಯ್ ಮಾಡಿದೆ. ಇನ್ನೊಂದಷ್ಟು ಫ್ರೆಂಡ್ಸು ಮಿಸ್ ಆದರೂ, ಅವರು ಬಂದಿದೆ, ಇನ್ನೂ ಚೆನ್ನಾಗಿರ್ತಿತ್ತು. ಓಕೆ ಗೈಸ್, ವಿ ಮಿಸ್ಡ್ ಯು. ನೆಕ್ಸ್ಟು ಟೈಮು ಮಿಸ್ ಮಾಡ್ದಲೇ ಬನ್ನಿ, ಎಲ್ಲರೂ ಮತ್ತೆ ಮಜಾ ಮಸ್ತಿ ಮಾಡೋಣ.